ಎಲ್ಲರೂ ಕಾಯ್ತಿರೋದು ನೋಡೋಕೆ ಮೇನ್ ರೆಕಾರ್ಡ್ ಹಾಕಿನೇ ಈಗ ಅದನ್ನೇ ತೋರಿಸ್ಕೊಡ್ತಿರೋದು. ಈ ಸರಿ 12 ಗಂಟೆ ಫಸ್ಟ್ ಸೀಲ್ಗೆ ಸರ್ ಬಿಟ್ಟಿದ್ದು. 12 ಗಂಟೆ 58 ನಿಮಿಷ ಆಡ್ತಕ್ಕಿ ಇದು. ಎರಡನೇ ರೌಂಡ್ಗೆ ಬಂದು 12 ಗಂಟೆ 58 ನಿಮಿಷ ಆಡ್ತು ಸರ್ ಇದು. 10 ದಿನಕ್ಕೆ ಮತ್ತೆ 13 ಅವರ್ 17 ನಿಮಿಷ ಆಡ್ತು ಸರ್ ಇದು. ಫೀಮೇಲ್ ಅಲ್ಲ? ಫೀಮೇಲ್. ಪೈಪ್ಲೆ ಬಾಬಣ್ಣ ಅವ್ರ ಮನೆದ ಅವ್ರ ಅಕ್ಕಿ ಸರ್ ಇದು. ಪರೆ ಗಂಡ್ ಅಂತ ಅವ್ರ ಹತ್ರ ಒಂದು ದೊಡ್ಡ ಗಂಡ ಇದೆ. ನನ್ನ ಹತ್ರ ಆಲ್ಮೋಸ್ಟ್ ಅವ್ರದ್ದೇ ಜಾಸ್ತಿ ಇರುತ್ತೆ ಸರ್. ಒಳಗಡೆ ಇದೆ ಗಂಡುಗಳೆಲ್ಲ. ತುಂಬಾ ಅಕ್ಕಿಗಳು ನನಗೆ ಬಾಬಣ್ಣವ್ರು ಕೊಟ್ಟಿದ್ರು ಅವಾಗೆಲ್ಲ. ಇದು ಪರೆ ಲೈನ್ ಅಂತ ಅವ್ರದೊಂದು ಇದೆ ಸರ್, ದೊಡ್ಡ ಗಂಡು. ಪರೆ ಲೈನ್? ಹೌದೌದು, ಅವನ ಮಗ ಇದು. ಹೆಣ್ಪಟ್ಟ ರೆಕಾರ್ಡ್ ಏನಿದೆಯೋ ರೆಕಾರ್ಡ್ ಏನಿದೆ ಸರ್ ಅದಕ್ಕೆ ಅಣ್ಣ. ಅದ್ರದ್ದು ಸರ್ ಇವತ್ತು ಅಷ್ಟೇ ಸರ್, ಮಾಯೆ ಕಡಿಮೆ ಆಗೋದು ಆ ಥರ ಏನಿಲ್ಲ ಸರ್. ಬೇರೆಯವ್ರು ನೀರಿಟ್ರೆ ನೀರು ಕುಡಿಯಲ್ಲ ಸರ್ ಇದು. ಅದೊಂದು ಬುದ್ಧಿ ನಾನೇ ಬರಬೇಕು ಆ ಥರ. ಫುಲ್ ಹಚ್ಕೊಂಡಿದೆ ನಿಮ್ಮನ್ನು? ಹೌದು ಸರ್, ಹೌದು. ಯಾಕೆ ತರ್ಸ್ಕೊಳ್ಳಿ. ಅಣ್ಣ, ಈ ಒಂದು ಚೀನಿ ಪಿಲ್ಲಂಕ ಜೊತೆ ತಂದಿದ್ದೀರಾ, ಇದ್ರ ಬಗ್ಗೆ ಹೇಳಿ ಸರ್. ಇದು ನಮ್ಮ ಮೈಸೂರು ಆಟೋ ಬಾಬಣ್ಣಂದು ಒರಿಜಿನಲ್ ಜೊತೆ. ನಾನು ಕೇಳ್ತಾನೆ ಇದ್ದೆ ಅವ್ರಿಗೆ, ಕುಡಿ 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 ಅಂತ. ಆಮೇಲೆ ಇವಾಗ ನಮ್ಮ ಹತ್ರ 1 ವರ್ಷ ಆಯ್ತು ಅನ್ಕೋತೀನಿ. ವರ್ಷನೋ 8 ತಿಂಗಳಾಗಿರ್ಬೋದು ಸರ್. 1 ವರ್ಷ ಆಯ್ತು. ಫಸ್ಟ್ ಗಂಡು ಕೊಟ್ರು. ಇದು ಹಂಗೆ ಸಿಂಗಲ್ ಇಟ್ಟಿದೆ ಸರ್. ಇದು ಒಳ್ಳೆ ರಿಸಲ್ಟ್ ಸರ್. ಆಲ್ರೆಡಿ ಒಂದು 8 ಪಟ ಮಾಡಿಸಿದ್ದೆ. 8 ಪಟ ಅಲ್ಲಿ ನನ್ನ ಫ್ರೆಂಡ್ಗೆ 2 ಕೊಟ್ಟೆ. ಇನ್ನೊಂದು ಪಟ ನನ್ನ ಹತ್ರ ಒಂದು 9 ಚಿಲ್ಲರೆನ ಆಡ್ತು, ಒಂದು 8 ಸಿಟ್ಟಿದ್ದೀನಿ. ಇವಾಗ ಜೊತೆ ಮಾಡಬೇಕು ಮತ್ತೆ ತಿರ್ಗಾ ಸರ್. ಮತ್ತೆ ಮಾಡ್ಬೇಕು. ಏನು ರಿಸಲ್ಟ್ ಬಂದಿದೆ ಸರ್? ಸರ್ ಒಳ್ಳೆ ರಿಸಲ್ಟ್ ಸರ್. ಇದು ತುಂಬಾ ಅವ್ರ ಹತ್ರ. ಇದು ಬಂದು ನಮ್ಮ ಆಟೋ ಬಾಬಣ್ಣವರು ದೊಡ್ಡ ಹೆಣ್ಣು ಸರ್. ಇದು ಅವ್ರದ್ದು ದೊಡ್ಡ ಹೆಣ್ಣು. ಇದು ಅಷ್ಟೇ ಅವ್ರ ಹತ್ರನೇ ಇದ್ದಿದ್ದು. ನಾನು ಅವ್ರ ಹತ್ರ ತಗೊಂಡಿದ್ದೆ ಜೊತೆ. ತುಂಬಾ ಒಳ್ಳೆ ರಿಸಲ್ಟ್ ಸರ್ ಇದರಲ್ಲಿ. ಅವರು ತುಂಬಾ ಪಟ ಬಿಟ್ಟವ್ರೆ. ನಾನು ಅಷ್ಟೇ ಸರ್. ಇದರಲ್ಲಿ ಒಂದು ಸೆಟ್ ಧೂಮ ಪಿಲಾಂಕ ಬರುತ್ತೆ, ಒಂದು ಸೆಟ್ ಚೀನಿ ಬರುತ್ತೆ. ಚೀನಿಲಿ ಹೌದೌದು, ಧೂಮ ಪಿಲಾಂಕ ಬರುತ್ತೆ, ಚೀನಿ ಬರುತ್ತೆ. ಒಳ್ಳೆ ರಿಸಲ್ಟ್ ಐತೆ ಸರ್. ಪಟ ನಾನು ಒಂದು 9 ಅವರ್ ಆಡ್ತು 8 ಸಿಟ್ಟಿದ್ದೀನಿ ಸರ್. ಒಂದು ಪಟ 2 ಪಟ ನನ್ನ ಕೊಟ್ಬಿಟ್ಟೆ ಒಬ್ರಿಗೆ, ತುಂಬಾ ಬೇಕಾದವ್ರಿಗೆ. ಅದ್ರಲ್ಲೇ ಬೇಕು ಹಂಗೆ ಹಿಂಗೆ ಅಂತ ಕೇಳ್ತಿದ್ರು, ಹಂಗಾಗಿ ಕೊಟ್ಬಿಟ್ಟೆ. ಅದೇ ಸಾಕತ್ತೆ. ಅದೇ ಹಳೆಗೇರಿ ಸರ್. ಇದು ತುಂಬಾ ಒಳ್ಳೆ ಅಕ್ಕಿ ಸರ್. ಇದು ನಾನು ತುಂಬಾ ವರ್ಷದಿಂದ ಕೇಳಿದೆ ಅವ್ರಿಗೆ. ಹೌದು, ಬೇರೆ ಕಡೆ ಹೋಗಿತ್ತು. ಆಮೇಲೆ ಬಂದಿದೆ ಬನ್ನಿ ಅಂತ ಹೇಳ್ಬಿಟ್ಟು ಅವರೇ ಕೊಟ್ರು. ಫಸ್ಟ್ ಗಂಡು ಕೊಟ್ಟಿದ್ರು ಸರ್. ತಗೊಂಡ್ಬಂದ್ಬಿಟ್ಟು ಈ ಗಂಡನ್ನ ತುಂಬಾ ಒಂದು 6 ಮಂತ್ ಹಂಗೆ ಇಟ್ಟಿದೆ ಸರ್ ನಾನು. 6 ತಿಂಗಳು? ಹೌದೌದು. ಯಾವ್ದೋ ಕಾಯಿ ಹೆಣ್ಣು ಸಿಕ್ಕಿರ್ಲಿಲ್ಲ. ಆಮೇಲೆ ಅದ್ರಲ್ಲೇ ಜೊತೆ ಆಡ್ಬೇಕಾದ್ರೆ ಅವ್ರು ಕರೆದು ನಮಗೆ ಹೆಣ್ಣು ಕೊಟ್ರು ಪಾಪ. ಮಡಗಿದೀವಿ ಸರ್. ಆಮೇಲೆ ಅದ್ರಲ್ಲಿ ಈಗ ಒಂದು ಪಟ ಹೊಡೆದಿಟ್ಕೊಂಡಿದೀನಿ. ಈಗ ಜಸ್ಟ್ ಮರಿ ಮಾಡಿಸಿ ಒಂದು 4 ಪಟ ಸರ್. ಇದು ಈ ಜೊತೆಲಿ? ಹೌದೌದು, ಇದೇ ಜೊತೆದು. ಈಗ ಸರಿ ಮಾಡಿಸಿಟ್ಟಿದ್ರೆ ಪಟ. 8 ಸಿಟ್ಟಿದ್ರ? ಇಲ್ಲ ಸರ್, ಇಲ್ಲ. ಇದು ಗರಿ ಹೊಡೆದಿಟ್ಕೊಂಡಿದೀನಿ. ಈಗ ನಾನು ಆಕಾಶಕ್ಕೆ ಬಿಡ್ಬೇಕು ಇದನ್ನ. ಇದು ಹೆಂಗೆ ಅಂದ್ರೆ ಸರ್, ನಾನೊಂದು ಆಕಾಶಕ್ಕೆ ಬಿಟ್ಟು ಆಮೇಲೆ ಗರಿ ಹೊಡೆಯೋದಲ್ವಾ, ಹಾಗಾಗಿ ಹಂಗೆ ಮಡಗಿದ್ದೀನಿ. ಓಕೆ ಓಕೆ. ಇದು ಆ್ಯಕ್ಚುಲಿ ಸರ್ ದೊಡ್ಡ ಗಂಡು ಸರ್. ಅವ್ರ ಮನೆಯಲ್ಲೇ ಹಳೆ ಅಕ್ಕಿನೇ ಇದು. ನನಗೆ ಕರೆದ್ಬಿಟ್ಟು ಕೊಟ್ಟರು ಅವರು. ನಾನು ತುಂಬ ಕೇಳ್ತಾನೆ ಇದ್ದೆ, ಸರ್ ಕೊಡಿ ಸರ್ ಕೊಡಿ ಸರ್ ಅಂತ. ಯಾಕೆಂದರೆ ನಮಗೆ ಸ್ವಲ್ಪ ಚೀನಿ ಕ್ರೇಜ್ ಅಲ್ವಾ, ಹಾಗಾಗಿ ಸರ್ 6 ಮಂತ್ ಸಿಂಗಲ್ ಇಟ್ಟಿದ್ದೀನಿ ಸರ್. ತಗೊಂಡ್ಬಂದಿದ್ದು ತಂದೆ 6 ತಿಂಗಳು ಹಂಗೆ ಇಟ್ಟಿದ್ದೆ. ಎಣ್ಣೆ ಯಾವ ಸೆಟ್ ಆಗಿಲ್ಲ, ಯಾವ ಸಿಕ್ಕಿಲ್ಲ ಇಲ್ಲ. ಅದಕ್ಕೆ ಇವಾಗ ಸಿಂಗಲ್ ತಗೊಂಡ್ಬಂದು ಯಾವುದೋ ಹಾಕ್ಬಿಟ್ಟು ವೇಸ್ಟ್ ಡ್ಯೂಟಿ ಮಾಡೋದು ವೇಸ್ಟ್ ಅಲ್ಲ ಸರ್. ಅದಕ್ಕೊಂದು ಕಾಯಿಸ್ತಾರೆ ಇರಬೇಕು ತಂದ್ರೂ. ಪ್ಯಾಟ್ರನ್ ಆಗಲಿ ಇನ್ನೊಂದು ನೋಡಿ ಸರ್. ಇದು ಅದೇ ಅವ್ರದ್ದೇ ಸರ್. ಇದು ದೊಡ್ಡ ಹೆಣ್ಣಿದೆ ಬಾಬಣ್ಣಂದು ಸರ್. ಇದು ಚೀನಿ ಪಿಲಾಂಕನೇ ಸರ್. ಹೌದು, ಇದು ಅವ್ರ ಮನೆ ತಂದಿದ್ದಕ್ಕೆ? ಹೌದು ಸರ್. ಇದು ಅವ್ರದ್ದೇ ದೊಡ್ಡ ಅಕ್ಕಿ ಸರ್. ಇದು ಯಾವ್ದು ಕೊಟ್ಟರು ಇದು ಆಚೆ ತೆಗಿತಿರಲಿಲ್ಲ ಸರ್ ಅವರು. ಪಾಪ ನಮಗೋಸ್ಕರ ಕೊಟ್ಟರು ಸರ್ ಅವರು. ಹೆಣ್ಣು ಗೇರಿಲಿದೆ, ಹಳೆಗೇರಿ. ಹಳೆಗೇರಿ ಸರ್, ಹಳೆಗೇರಿ. ಇವತ್ತು ಮರಿ ಸಾಕಿ ದೊಡ್ಡದು ಮಾಡೋದುವರೆಗೂ ಅಷ್ಟೇ ಸರ್. ಪ್ರಾಬ್ಲಮ್ ಏನೂ ಇಲ್ಲ ಸರ್. ಬಿಡಿ. ಇದ್ರಲ್ಲಿ ಪಟ ತೋರಿಸ್ಕೊಡಿ.
ಇದು ಇವೆರಡು ಜೊತೆಗೆ ಬಂದಿರೋ ಪಟ್ಟ. ಹಾಂ ಸರ್, ಇದೆರಡು ಜೊತೆ ಇದೊಂದು ಹೊಡೆದಿಡೋಣ ಅಂತ ಇಟ್ಟಿದ್ದೀನಿ ಸರ್. ಹೆವಿ ಟೆಂಪರ್ ಸರ್. ಇದೆಲ್ಲ ಬಾಲ ಕಟ್ಟೆ ಬಿಡ್ಬೇಕು ಸರ್. ಇದು ಬಾಜಿ ಬರ್ತದೆ ಜಾಸ್ತಿ ಇಲ್ಲ ಸರ್, ಹಂಗಿಲ್ಲ, ಟೆಂಪರ್ ಜಾಸ್ತಿ ಮೇಲಾದ್ರೆ ಅಕ್ಕಿ ಸರ್ ಪಟ್ಟಗಳಿಗೆ. ಹಾಂ ಹಾಂ, ಪವರ್ ಜಾಸ್ತಿ ಇದೆ ಅಕ್ಕಿಗಳಿಗೆ, ಪವರ್ ತುಂಬ ಪವರ್ ಜಾಸ್ತಿ ಇದೆ. ಓಕೆ ಬಿಡಿ. ತಿರಿ ಹೆಂಗಿದೆ ನಮಗೆ ಪ್ಯಾಟರ್ನ್ಸ್ ಎಲ್ಲ ಈ ಥರ ಇದ್ರೆ ತುಂಬ ಕಾಯಿಸಿ ಜಾಸ್ತಿ ಸರ್. ಈ ಜೊತೆಲಿ ಫಸ್ಟ್ನೇ ಪಟ? ಹೌದು ಸರ್, ಹೌದು. ಈ ಜೊತೆಲಿ ಪಟ ಮಾಡಿಸಿದ್ರ? ಓಕೆ, ನೆಕ್ಸ್ಟ್ ಪೇ ತೋರಿಸ್ಕೊಡಿ ಅಣ್ಣ. ಈಗ ಒಳ್ಳೆ ಒಂದು ರೇಗ್ಜ ಜೊತೆ ತಂದಿದ್ದೀರಾ, ಈ ಜೊತೆಗಳ ಬಗ್ಗೆನೂ ಹೇಳಿ. ಸರ್ ಇದು ನಮ್ಮ ಬಾಬಣ್ಣಂದು ಪೈಪ್ಲೇ ಬಾಬಣ್ಣ ಅವ್ರ ಮನೆದಾ? ಅವ್ರ ಅಕ್ಕಿ ಸರ್ ಇದು. ಆ ಪರೆಗಂಡ್ ಅಂತ ಅವ್ರ ಹತ್ರ ಒಂದು ದೊಡ್ಡ ಗಂಡಿದೆ. ನನ್ನ ಹತ್ರ ಆಲ್ಮೋಸ್ಟ್ ಅವ್ರದೇ ಜಾಸ್ತಿ ಇದೆ ಸರ್, ಒಳಗಡೆ ಇದೆ ಗಂಡುಗಳೆಲ್ಲ. ತುಂಬಾ ಅಕ್ಕಿಗಳು ನನಗೆ ಬಾಬಣ್ಣವ್ರು ಕೊಟ್ಟಿದ್ರು ಅವಾಗೆಲ್ಲ. ಇದು ಪರೆ ಲೈನ್ ಅಂತ ಅವ್ರದೊಂದು ಇದೆ ಸರ್, ದೊಡ್ಡ ಗಂಡು ಪರೆ ಲೈನ್. ಹೌದೌದು, ಅವ್ನ ಮಗ ಇದು. ಇದು ಬಂದ್ಬಿಟ್ಟು ನಮ್ಗೆ ಇದು ಕಳ್ಳ ಇದೆ ಸರ್, ಇಲ್ಲಿ ಕಳ್ಳ ಮಾಡಿ ಪಟ್ಟದಲ್ಲಿ ಇಸ್ಕೊಂಡ್ ಬಂದಿದ್ದೆ ನಾನು ಅಂತ ಹೇಳಿ. ಇವೆರಡಕ್ಕೆ ಸರ್ ಈ ಸರಿ ಈ ಪಟ್ಟ ಬಂದಿತ್ತ ಮಾಡ್ಸಿದೀನಿ ಸರ್. ಇದು ಒಂದು 7 ಚಿಲ್ಲರೆ ಆಡೈತೆ, ಒಳ್ಳೆ ಬಾಜಿ ಸರ್, ಒಳ್ಳೆ ಅಕ್ಕಿ ನೋಡಿ ಕಾಯಿಸ್ ಮಾಡಿ ಹಾಕಿದೀನಿ. ತುಂಬಾ ಪಟ್ಟಗಳು ಹೊಡೆದು ಇಟ್ಟಿದೀನಿ ಸರ್. ಆಮೇಲೆ ಇದ್ರಲ್ಲಿ ಹೌದೌದು, ಆಮೇಲೆ ಇವಾಗ ಈ ಹೆಣ್ಣಿಗೆ ಈ ಗಂಡು ಹಾಕಿದೀನಿ ಸರ್. ಈ ಗಂಡು ಮಾಡಿದ್ರೆ ದೊಡ್ಡ ಗಂಡು ಸರ್ ಇದು ಅವ್ರು ಕೊಟ್ಟಿದ್ದಾರೆ. ಇದ್ರಲ್ಲಿ ಪಟ ಮಾಡಿಸಿದ್ರ ಸರ್? ಹೊಡೆದಿಟ್ಕೊಂಡಿದ್ದೀನಿ ಸರ್, ತುಂಬಾ ಒಂದು 20 ಪಟ ಇದೆ, 20 ಅಕ್ಕಿ ಇದಾವೆ. ಬಾಬಣ್ಣಂದ ಇಟ್ಟರೆ ಸರ್. ರೇಗ್ದಾರ್ಗಳಂದ್ರೆ ನಮ್ಗೆ ಭಾರಿ ಇಷ್ಟ ಸರ್. ಅವರು ಕಾಯಿಸು HMT ಏನಕ್ಕೆ HMT ಅಂತ ಹೇಳ್ತಾರೆ ಅಂದ್ರೆ ಸರ್, ಯಾವತ್ತೂ ಮನೆ ಬಿಟ್ಟು ಹೋಗಲ್ಲ. ಒಳ್ಳೆ ಚೋರಿ, ಒಳ್ಳೆ ನಿಗಾ ಅಂದ್ರೆ ಒಳ್ಳೆ ಅಕ್ಕಿಗಳು. ಓಕೆ ಓಕೆ ಬ್ರೋ. ಎಲ್ಲ ಅಕ್ಕಿ ತೋರ್ಸಕ್ಕಾಗಲ್ಲ, ವಿಡಿಯೋ ತುಂಬಾ ದೊಡ್ಡ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಒಂದು ಮೂರೇ ಮೇನ್ ಅಕ್ಕಿ ತೋರಿಸ್ತಾ ಇದ್ದಾರೆ. ಎಲ್ಲಾದ್ರು ತೋರಿಸ್ತಾ ಇದ್ರೆ ಟೈಮ್ ಸಾಕಾಗಲ್ಲ. ಇದು ಪೈಪ್ಲೇ ಬಾಬಣ್ಣ. ಹೌದು ಸರ್, ಇದು ಪರೆ ಅಂತ ಅವ್ರದ್ದೊಂದು ಲೈನ್ ಐತೆ ಸರ್, ಅದು ನನಗೂ ಫೇವ್ರೇಟ್, ಅವ್ರಿಗೂ ತುಂಬಾ ಫೇವ್ರೇಟ್ ಸರ್. ಈಗ ಸತ್ತೋಯ್ತು ಸರ್ ಅದು ರೀಸೆಂಟ್ ಆಗಿ ದೊಡ್ಡಗಂಡು. ಅದ್ರ ಮಗ ಇದು? ಅವ್ರ ಮಗ ಸರ್. ನಿನ್ನ ಹತ್ರ ಒಂದು ಪೀಸ್ ಇರಲಿ ಅಂತ ಅವ್ರು ಹೇಳಿ ಕೊಟ್ಟಿದ್ದಾರೆ. ಡಿಟ್ಟು ಸರ್, ಅದನ್ನ ನೋಡಿ ಇದನ್ನ ನೋಡಬಾರ್ದು, ಸೇಮ್ ಡಿಟ್ಟು ಅದೇ ತರ ಇದೆ ಸರ್. ಇದರಲ್ಲ ಪಟ ಆಕಾಶ ಬಿಟ್ಟಿದ್ರಣ್ಣ? ಇಲ್ಲ ಸರ್, ಬಿಟ್ಟಿದ್ದೀನಿ ಸರ್ ನಾನು. ಸರ್ ನಾನು ಆಕಾಶಕ್ಕೆ ಬಿಡದೆ ಅಕ್ಕಿನೇ ಇಡಲ್ಲ, ಸುಮ್ಮನೆ ಮೇವು ಕೆಲಸ ಇಲ್ಲ ನಮಗೆ. ಲಾಲ್ ಕಟ್ ಜಾಸ್ತಿ ಬರುತ್ತೆ ಸರ್. ಲಾಲ್ ಕಟ್ ಜಾಸ್ತಿ ಬರುತ್ತೆ, ಅದಕ್ಕೆ ಇದು ಅಷ್ಟೇ ಸರ್, ಅದೇ ಲೈನ್ದು. ಇದು ಒಂದು ಮೂರನೇ ಜನರೇಷನ್. ಐಸ್ ತೋರಿಸ್ಕೊಡಿ ನೋಡೋಣ ಒರಿಜಿನಲ್ ಅಲ್ಲಿ ಏನು ಮಾಡುತ್ತದೆ ಅಂತ ನೋಡ್ಬಿಟ್ಟು ಮಾಡಿದ್ದೀರಾ? ಹೌದು. ಒಂದು ಪಟ 8 ಸಿಟ್ಟಿದ್ದೀರಣ್ಣ? ಹಾಂ ಸರ್, 8 ಸಿಟ್ಟಿದ್ದೀನಿ ಸರ್. ಈಗ ಇದೇ ಜೊತೆಗೆ ತೋರಿಸ್ತೀನಿ ಸರ್, ಪಟ ತೋರಿಸ್ತೀನಿ. ನನ್ನ ಹತ್ರ ಬಾಬಣ್ಣವ್ರದ್ದೊಂದು 50 ಬರ್ಡ್ ಇರ್ಬೋದು ಸರ್. ಒಂದು 50 ಬರ್ಡ್ ಇದೆ. ಫಸ್ಟ್ ಈಗ ತೋರಿಸಿದ ಗಂಡು ಪರೆ ಗಂಡಿಗೂ ಈ ಹೆಣ್ಣಿಗೂ ಬಂದಿರೋ ಪಟ ಇದೆ ಸರ್. ಇದು 8 ಸಿಟ್ಟಿದ್ದೀರಣ್ಣ? ಹೌದು ಸರ್, ಒಳ್ಳೆ ರಿಸಲ್ಟ್ ಸರ್. ಆ ಕಡೆ ತೋರಿಸ್ಕೊಡಿ. ಬಾಜಿಗೆ ಏನು ಕೊರತೆನೇ ಇಲ್ಲ ಸರ್ ಇದರಲ್ಲಿ. ಆ ಗಂಡು ತೋರಿಸ್ಕೊಂಡು ಇನ್ನೊಂದು ಹೆಣ್ಣು ಸೆಟ್ ಹೆಣ್ಣಿಗೆ ಇನ್ನೊಂದು ಗಂಡು ಸೆಟ್ ಮಾಡಿದ್ದೀನಿ ಅಂದರೆ HMTಲಿ ಆ ಗಂಡು ತೋರಿಸಿ. ಒಳ್ಳೆ ರಿಸಲ್ಟ್ ಇದೆ ಸರ್. ಇದು ಸರ್, ಇದು ಹೆಣ್ಣಿಗೆ ಅದೇ ಹೆಣ್ಣು ನೋಡಿದ್ರಲ್ಲ ಸರ್, ಆ ಹೆಣ್ಣಿಗೆ ಈ ಗಂಡು ಮಾಡಿದ್ದಾರೆ. ಇದು HMTನ ಸರ್? ಹೌದು ಸರ್, ಹೌದು. ಕುಲ್ಮೆ ರೇಗ್ದಾರ್ ಮಳಿಗೆ ಮಾಡಿರೋದು ಅವರು. ಹಳಬ್ರು ಏನು ಮಾಡ್ಕೊಂಬಂದಿದ್ರು ಸರ್, ಅದೇ ಬ್ರೀಡ್ ಸರ್. ನಾವೀಗ ಹೊಸ್ದಾಗೇನೆ ಇಡೋದು ಅದೆಲ್ಲ ಏನಿಲ್ಲ. ಅವೇ ಬ್ರೀಡ್ಗಳನ್ನ ಉಳಿಸ್ಕೊಂಡು ಹೋಗ್ತಿದ್ದಾರೆ. ಅದನ್ನೇ ಉಳಿಸ್ಬೇಕು ಸರ್, ಇಲ್ಲ ಅಂದರೆ ಅವ್ರು ದೊಡ್ಡವ್ರಿಗೆ ಏನು ಬೆಲೆ ಮಾಡ್ತೀವಿ. ಓಕೆ ಅಣ್ಣ, ಈಗ ಒಂದು ಸಬ್ಜಾ ಜೊತೆ ಬಿಟ್ಟಿದ್ದೀರಾ, ಈ ಜೊತೆನೇ ಹೇಳಿ ಸರ್. ಇದರಲ್ಲಿ ನಂಗೆ ಈಗ ಹೆಂಗೆ ಫೇವ್ರೇಟ್ ಈಗ ಅದರಲ್ಲೂ ಇದು ಒಂದು ಬರ್ಡ್ ನನಗೆ ಭಾರಿ ಇಷ್ಟ ಸರ್. ತುಂಬ ಒಳ್ಳೆ ರಿಸಲ್ಟೆಡ್ ಸರ್ ಇದು. ಈ ಜೊತೆಲ್ಲ ಸರ್ ಇದರಲ್ಲೆಲ್ಲ ಏನು ಪಟಾಗಳು ರಿಸಲ್ಟ್ ಐತೆ ಸರ್. ಇವಾಗ 8 ಅವರ್ 9 ಅವರ್ ಆರಾಮಾಗಿ ಆಡ್ತವೆ. ತಲೆನೋವಿಲ್ಲ ಸರ್. ಓಕೆ ಓಕೆ. ಈ ಜೊತೆ ನೀವು ಮಾಡಿದ್ದೀರಿ ನಾನು ಸರ್? ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಅಕ್ಕಿ ಪರ್ಚೇಸ್ ಮಾಡಿದ್ದೆ. ಇದು ನಮ್ಮನೆ ಪಟ್ಟ. ಇದು ಆಚೆಯಿಂದ ತಗೊಂಡ್ಬಂದಿದ್ದೆ. ದುಡ್ಡು ಕೊಟ್ಟು ತಂದಿರೋ ಗಂಡು? ಮಾರ್ಕೆಟಲ್ಲಿ ತಂದಿ ಸರ್. ಓಕೆ ಓಕೆ ಓಕೆ. ಫುಲ್ ಡೀಪಾಗಿ ತೋರಿಸ್ಕೊಡಿ. ಓಕೆ, ತೋರಿಸ್ಕೊಡ್ತೀನಿ ಸರ್. ಅದೇ ಥರ ಸರ್, ಇದಕ್ಕೆ ಈಗ ಒಂದು ಹೆಣ್ಣು ಈ ಗಂಡಿಗೆ. ಹೌದು, ನನ್ನ ಫ್ರೆಂಡ್ ಒಬ್ಬ ಕಿವಿನ್ ಅಂತ ಇದ್ದಾನೆ. ತುಂಬಾ ಕೆವಿನ್ ಅಣ್ಣ ಈ ಉಡಾನ್ ಬಾಕ್ಸ್ ಮಾಡಿಸ್ಬೇಕಾದ್ರೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾನೆ.
ಇವಾಗ ಅವ್ನ್ ಕಾರಣ ಹತ್ರ ಬರಕ್ಕಾಗಿಲ್ಲ. ಅವನು ಒಂದ್ ಕಡೆ ನಮಗೆ ಈ ಅಕ್ಕಿ ಕೊಡಿಸ್ತಾ ಇದ್ದ. ಹೆಣ್ಣು. ಹೌದು. ಎಡೆನೂರು ಹೆಣ್ಣು ಬೇಕು ಅಂತ ಹುಡ್ಕಾಡ್ತಿದ್ದೆ. ಒಬ್ರು ಮನೇಲಿ ಇತ್ತು ಹೆಣ್ಣು. ಹೌದು. ತುಂಬಾ ಒಳ್ಳೆ ಹೆಣ್ಣು. ಈ ಎಣ್ಣೆ ಈಗ ಗಂಡಿಗೆ ಮಾಡಿದ್ರ? ಸರ್ ಆಮೇಲೆ ನಮ್ಗೆ ಒಂದು ಫಸ್ಟ್ ಒಂದು ತಿರಾವಲ್ ಗಂಟು ತೋರಿಸ್ತೇನೆ ನೋಡಿ, ಸಬ್ಜಾ ತಿರಾವಲ್, ಅದಕ್ಕೆ ಮಾಡಿದೀನಿ ಸರ್. ಈಗ ಅದಕ್ಕೆ ಮಾಡಿದ್ರೆ ಒಳ್ಳೆ ರಿಸಲ್ಟ್. ಈ ಅಕ್ಕಿ ಆ ಗಂಡು ಈ ಹೆಣ್ಣು ಬಂದ್ಬಿದ್ದಿರೋದು. ಈಗ ಇದನ್ನು ಟ್ರೈಲ್ ನೋಡ್ತಾ ಇದೀನಿ ಸರ್, ಪಟ್ಟ ಬಿಡ್ತಾ ಇದೀನಿ ಆಲ್ರೆಡಿ. ನೀವು ಒಂದೊಂದು ಗಂಡಿ 2 ಹೆಣ್ಣು ಸೆಟ್ ಮಾಡ್ತೀರಾ ಸರ್? ಹಂಗೆ ಇರ್ಬೇಕು ಸರ್, ಯಾವ್ದಾದ್ರು ಒಂದು ಆಲ್ಟರ್ನೇಟ್ ಇರಬೇಕು. ಹಾಗಾಗಿ ಅದಕ್ಕೆ ಇವಾಗ ಇನ್ನೊಂದು ಆರ್ಡರ್ ಮಾಡ್ಕೊಂಡಿದ್ದೀನಿ ಸರ್. ಇದು ಆಲ್ರೆಡಿ ಇನ್ನೊಂದು ಗಂಡಿಗೆ ಬಂದ್ಬಿದ್ದಿದೆ ಸರ್ ನನ್ನ ಹತ್ರ, ಒಳ್ಳೆ ರಿಸಲ್ಟ್. ಹೆಣ್ಣು? ಹೌದೌದು. ಅದು ಅಷ್ಟೇ ನಮ್ಮ ವಾಸಣ್ಣವ್ರ ಜೊತೆ ಮಾಡಿದ್ದು, ಆನೇಕಲ್ ವಾಸಣ್ಣವ್ರು ಈ ಹೆಣ್ಣಿಗೆ ಈ ಗಂಡು ಮಾಡಿದ್ರು. ಈ ಆನೆ ಇದು ಸಬ್ಜಾ ಹೆಣ್ಣು ಅಂದ್ರಲ್ಲ, ಅದಕ್ಕೆ ಈ ತಿರಾವಲ್ ಗಂಡು ಮಾಡಿದ್ರಿ? ಇದೇ ತಿರಾವಲ್ ಗಂಡು. ಇದಕ್ಕೆ ಒಳ್ಳೆ ರಿಸಲ್ಟ್ ಹೇಳಿದ್ನಲ್ಲ ಸರ್ ಈ ಹೆಣ್ಣಿಗೆ. ಸಬ್ಜಾ ಹೆಣ್ಣು? ಹೌದೌದು. ಗಂಡ್ಪಟ ಬಿಟ್ಟಿದ್ದೀನಿ, ಹೆಣ್ಪಟನ ಆಕಾಶಕ್ಕೆ ಬಿಟ್ಟು ಹೊಡೆದಿಟ್ಟಿದ್ದೀನಿ ಸರ್. ಇದು ಹೌದೌದು. ಈ ಜೊತೆಗೆ ಬಂದಿರೋ? ಇದೇ ಜೊತೆ ಸರ್. ಅದು ಒಂದು ಹೆಣ್ಪಟ ಹೊಡೆದಿಟ್ಕೊಂಡಿದ್ದೀನಿ ಸರ್. ಗಂಡ ಒಂದು ಯಾವ್ದು ಬಂದಿದ್ದಾನೆ ಸರ್? ಇನ್ನೊಂದು ತಿರಾವಲ್ ಬಂದಿತ್ತು. ತಿರಾವಲ್? ಹೌದು. ಅದು ಪರ್ಫಾರ್ಮೆನ್ಸ್ ಏನು ನೋಡಿದ್ದೆ ಸರ್? ಒಂದು 4 ಅವರ್ ಆಡಾಯ್ತು, 8 ಸಿಟ್ಟಿದ್ದೀನಿ ಸರ್. ಏನಂದ್ರೆ ಸರ್ ಮುಂದೆ ಎತ್ಬೇಕು ಸರ್, ಮುಂದೆ ಯಾವ್ದು ಮುಂದೆ ಎತ್ಕೊಂಡು ಅಕ್ಕಿ ಆಡ್ತದೆ ನಮಗೆ ಸ್ವಲ್ಪ ಕಾಯಿಸ್ ಜಾಸ್ತಿ, ಹಂಗಾಗಿ ಒಳ್ಳೆ ಅಕ್ಕಿ ಸರ್ ಅದು. ಓಕೆ ಓಕೆ. ಹೆಣ್ಣು ಹಂಗಾಗಿ ಸ್ವಲ್ಪ ಹೆಣ್ಣು ಮೇಲೆ ನಮಗೆ ಜಾಸ್ತಿ ಕಾಯಿಸಿತ್ತು. ನಮ್ಮ ಫೇವ್ರೇಟ್ ಗಂಡು ಅಂತ ಹಾಕಿ ಇವಾಗ ಈ ಗಂಡು ಮಾಡಿದೀನಿ ಸರ್. ಈಗ ಈ ಗಂಡು ಈ ಹೆಣ್ಣಿಗೆ ಈ ಗಂಡು ಮಾಡಿದೀನಿ. ಇವಾಗ ಆಡ್ತೈತೆ, ನೋಡ್ಬೇಕು ಸರ್. ಇನ್ನ ಬಿಟ್ಟಿಲ್ಲ ಸರ್, ಪಟಾಗಳು ಬಿಟ್ಟಿಲ್ಲ. ಬಿಡ್ತಾರ ಸರ್. ಇದೊಂದು ತಾಮ್ರಲ್ ಸರ್. ಇದು ತಾಮ್ರಲ್ ಗಂಡು ಮಕ್ಷಿ ಹೆಣ್ಣು? ಹೌದು ಸರ್. ಒಳ್ಳೆ ರಿಸಲ್ಟ್ ಸರ್. ಎರಡರಲ್ಲ? ಇದಕ್ಕೂ ಅಷ್ಟೇ ಸರ್, 2 ಹೆಣ್ಣು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಗಂಡಿಗೆ 2 ಹೆಣ್ಣು ಸೆಟ್ ಮಾಡಿದ್ದಾರೆ? ಅದು ಮಕ್ಷಿನ ಹೆಣ್ಣನ? ಮಕ್ಷಿ ಸರ್. ಒಂದು ಗಂಡಿಗೆ 2 ಹೆಣ್ಣು ಸೆಟ್ ಮಾಡಿದ್ದೀರಾ? ಈ ಹೆಣ್ಣು ಈ ಹೆಣ್ಣು? ಇದರಲ್ಲಿ ಒಳ್ಳೆ ರಿಸಲ್ಟ್ ಸರ್. ಇದರಲ್ಲಿ ಬಿಳೆ ತಾಮ್ಡಲ್ ಬರುತ್ತೆ ಸರ್ ಈ ಹೆಣ್ಣಲ್ಲಿ. ಈ ಹೆಣ್ಣಲ್ಲಿ ಮಾತ್ರ ಕೆಂಪು ತಾಮ್ಡಲ್ ಮಕ್ಷಿಗಳು ಬರುತ್ತೆ. ಪರ್ಫಾರ್ಮೆನ್ಸ್ ಎಲ್ಲ ಹೆಂಗ್ ಬಂದಿದೆ ಪಟಗಳು? ಹಿಂಗೆ ಬಿಟ್ರು 8 ಅವರ್ ಆರಾಮಾಗಿ ಆಡ್ತದೆ ಸರ್. ಎರಡರಲ್ಲ. ಇದು ತಾಮ್ರಲ್ ಗಂಡು ನೀವು ಎಲ್ಲಿ ಹಾಕಿ ಮಾಡಿದ್ದಾನೆ ಸರ್? ಇದು ವೈಟ್ ಫೀಲ್ಡ್ ಅಲ್ಲಿ ಪರ್ಚೇಸ್ ಮಾಡಿದ್ದು ಸರ್ ನಾನು. ವೈಟ್ ಫೀಲ್ಡ್ ಅಲ್ಲಿ? ಹೌದು, ವೈಟ್ ಫೀಲ್ಡ್ ಅಲ್ಲಿ ಪರ್ಚೇಸ್ ಮಾಡಿದ್ವಿ. ತುಂಬಾ ಒಳ್ಳೆ ಅಕ್ಕಿ ಸರ್. ಒಳ್ಳೆ ಮೇಲು? ತುಂಬಾ ಒಳ್ಳೆ ಮೇಲ್ ಸರ್. ಮೇಲ್ ಓಕೆ ಓಕೆ ಬಿಡೋಣ. ಇದಕ್ಕೆ ಫೀಮೇಲ್ ಫಸ್ಟ್ ಫೀಮೇಲ್ ಯಾವ ಸೆಟ್ ಮಾಡಿದ್ರೆ? ಫಸ್ಟ್ ಫೀಮೇಲ್ ಇದು ಸರ್. ಇದು ತಾಮ್ರಲ್ಲಿ ತೋರಿಸಿದ್ರಲ್ಲ? ಹಾಂ ಸರ್, ಅದಕ್ಕೆ ಬಂದಿದ್ರೆ ಏನಿದೆ ಸರ್? ಇದು? ಹಾಂ ಓಕೆ, ತೋರಿಸ್ಕೊಳ್ಳಿ. ತುಂಬ ಒಳ್ಳೆ ಅಕ್ಕಿ ಸರ್. ಬರೀ ಕಣ್ಣು ತೋರಿಸಿ. ಕಣ್ಣು ಟ್ರೈ ಮಾಡಿ. ತಾಮ್ರಲ್ಲಿ ಸೆಟ್ ಮಾಡಿರೋದಲ್ಲ? ಹೌದು. ಓಕೆ, ಈ ಜೊತೆ ಆಮೇಲೆ ಬ್ರೋ ಈ ಗಂಡಿಗೆ ಇನ್ನೊಂದು ಹೆಣ್ಣು? ಹಾಂ ಸರ್, ಈ ಹೆಣ್ಣು ಮಕ್ಷಿ ಹೆಣ್ಣು. ಇದು ಹುಡುಕಿ ಆಚೆ ಪರ್ಚೇಸ್ ಮಾಡಿ ಸರ್. ಅಷ್ಟೇ. ಅದಕ್ಕೆ 2 ಹೆಣ್ಣು ಸೆಟ್ ಮಾಡಿದೆ? ಹೌದು ಸರ್. ನಾನು ಯಾವುದೇ ಗಂಡಿಗೂ 2 ಹೆಣ್ಣು ನೋಡಿರ್ತೀನಿ ಸರ್. ಓಕೆ, ಬಿಡಿ ಬರೋ. ನೆಕ್ಸ್ಟ್ ಪೇರ್ ತೋರಿಸ್ಕೊಡಿ ನೋಡಿ. ನಾನು ಮಾರ್ಕೆಟ್ ದಿಲೀಪ್ ಅವ್ರ ಹತ್ರ ತಂದಿದ್ದು ಗಂಡು. ಇದು ಹೆಣ್ಣು ನನ್ನ ಹತ್ರನೇ ಆಡಿರೋ ಹೆಣ್ಣು. ಇದು ನಮಗೆ ದೊಡ್ಡಯ್ಯನವ್ರು ಅವರಲ್ಲ, ಅವರು ಅಕ್ಕಿ ಕೊಡ್ಸಿದ್ದು ಪಟದಲ್ಲಿ. ಹಾಂ ಸರ್, ಹೌದು. ಹೆಣ್ಣು ಪಟ ಆಯ್ತು ಅಂತ ಗರಿ ಹೊಡೆದಿಟ್ಬಿಟ್ವಿ. ಗರಿ ಹೊಡೆದಿಟ್ಬಿಟ್ವಿ. ತುಂಬಾ ಒಳ್ಳೆ ಅಕ್ಕಿ ಸರ್ ಇದು. ಇದರಲ್ಲಿ ಪಟಗಳು ಇವಾಗ ಆಡ್ತೈತೆ ಸರ್. ಒಂದು ಕತಂಗ್ ಹೆಣ್ಣು ತೋರಿಸಿದ್ನಲ್ಲ ಸರ್, ಇದು ಇದ್ರದೇ ಸರ್ ಪಟ. ಇದು ಸಿಲಿ ಬಿಟ್ಟಿದ್ರಲ್ಲ? ಹಾಂ ಸರ್, ಬಿಟ್ಟಿದ್ದೀನಿ ಸರ್. ಈ ಜೊತೆಲೆ ಬಂದಿರೋದು? ಹಾಂ ಸರ್, ಹೌದು. ಓಕೆ ಓಕೆ. ಅಣ್ಣ ಹೌದು. ಇದು ಎಲ್ಲಿ ತಂದಿದ್ದು? ಮಾರ್ಕೆಟ್ ಸರ್, ಮಾರ್ಕೆಟ್ ಸರ್. ದಿಲೀಪ್ ಅವ್ರ ಹತ್ರ ತಂದಿದ್ದು ಗುಂದಾರ್ ಗಂಡಿದ್ದು. ತುಂಬ ಒಳ್ಳೆ ಗಂಡು ಸರ್. ಇದು ನನ್ನ ಹತ್ರ ಕಳ್ಳ ಸರ್. ಇದು ಆಡ್ಸಿದ್ದೀರಾ? ಹೌದು. ಓಕೆ, ಇದಕ್ಕೆ ತೋರಿಸಿ. ಏಳವರೆ ಕೇಡಾಯ್ತು ಸರ್. ಏಳವರೆ ಇಲ್ಲೇ ಆಡ್ಸಿದ್ದೀರಾ? ಆ ಕಡೆ ತೋರಿಸಿ. ಓಕೆ, ಫೀಮೇಲ್ ಕೊಡಿ. ಇದು ಹೆಣ್ಣು ಮನೆಯದೇ ಸರ್? ಇದು ಪರ್ಚೇಸ್ ಮಾಡಿದ್ದೀನಿ ನಾವು.
ಇಲ್ಲಿ ಕಳ್ಳ ಸರ್, ಒಳ್ಳೆ ರಿಸಲ್ಟ್ ಇದೆ. ಅದೇ ಇಲ್ಲಿ ಆಡ್ಸಿದ್ದೀರಾ ಮನೇಲಿ? ಮನೇಲಿ ಆಡ್ತಿತ್ತು ಸರ್ ಇದು. ಇದೇನಂದ್ರೆ ಫುಲ್ ಬಾಲ ತೆಗೆದ್ರೆ ಮಾತ್ರ ಆಡ್ತಿತ್ತು, ಇಲ್ಲಾಂದ್ರೆ ಉಡಾನ್ಗೆ ಹೋಗ್ತಿರ್ಲಿಲ್ಲ. ಸರಿ ಎಂಟ್ಪಟ್ ಆಯ್ತು, ಒಳ್ಳೆ ಬಾಜಿ, ಒಳ್ಳೆ ಆಟ ಇರ್ಲಿ. ಇವಾಗ ಒಳ್ಳೆ ಬಾಜಿ ಸಿಗೋದೇ ಕಡಿಮೆ, ಹಾಗಾಗಿ ಹೇಳ್ಬಿಟ್ಟು ನಾನೇ ನೋಡ್ಬಿಟ್ಟು ಒಳ್ಳೆ ಸೆಲೆಕ್ಷನ್ ಮಾಡಿ ಮಾಡ್ಕೊಂಡಿದ್ದೀನಿ ಸರ್. ಈಗ ಇದಕ್ಕೂ ಮಾಡಿದಾಗ ಫಸ್ಟ್ ಬಂದಿದ್ದು ಪಟ್ಟನೇ ಅದು ಸರ್. ಅದೇ ಒಂದು ತೋರಿಸಿದ್ರಲ್ಲ? ಹೌದು ಸರ್. ನೆಕ್ಸ್ಟ್ ಪೇರ್ಗಳು ಅಣ್ಣ, ಈಗ ಒಂದು ಚಿನಿ ಪಿಲಾಂಕ, ಇನ್ನೊಂದು ಜೊತೆ ಸರ್. ಇದು ಬಂದ್ಬಿಟ್ಟು ಅದೇ ಪಾಲಳ್ಳಿ ಇದೆ ಸರ್. ಇದು ಚಿಕ್ಕಮಂಗ್ಳೂರಲ್ಲಿ ಸಚಿನ್ ಅಂತ ಇದಾರೆ, ಸವ್ಯ ಸಚಿನ್ ಅಂತ ಹೇಳಿ ಅವ್ರದ್ದು ಸರ್. ಇದು ಇದೇ ಪಾಲಳ್ಳಿ ಲೈನ್ ಅವ್ರ ಹತ್ರನೂ ಉಂಟಲ್ವಾ, ಹಂಗಾಗಿ ನನ್ಗೆ ಅದ್ರಲ್ಲೂ ಒಂದು ಮೋಜಲ್ ಲೈನ್ ಅಂತ ಬರುತ್ತೆ, ಅದು ಅವ್ರ ಹತ್ರ ಇತ್ತು. ಕೇಳಿದೆ ಸರ್, ಈಗ ಒಂದು ಲೈನ್ ಅಲ್ಲಿ ಇದ್ರೆ ಕೊಡಿ ಅಂತ ಹೇಳ್ಬಿಟ್ಟು ಕೊಟ್ಟರು ಸರ್. ಇದಕ್ಕೆ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸರ್, ಒಳ್ಳೆ ರಿಸಲ್ಟ್, ತುಂಬಾ ಒಳ್ಳೆ ರಿಸಲ್ಟ್. ಇದು ಅದೇ ಬ್ರಿಡ್ ಸರ್. ಅದು ಹೆಣ್ಣು ಎಲ್ಲಿ ತಂದಿದ್ದಾನ ಸರ್? ಫೀಮೇಲಿ. ಇದು ಬಂದ್ಬಿಟ್ಟು ನಮ್ಮ ದೊಡ್ಡ ಚೀನಿ ಮಗಳು ಸರ್. ಅದೇ ಒಂದು ದೊಡ್ಡದು. ಈಗ ಇದ್ರ ಹಿಂದ್ಗಡೆ ಇದ್ರದ್ದು ಅಕ್ಕನ ಒಂದು ತೋರಿಸ್ತೆ ಸರ್, ಸೇಮ್ ಡಿಟ್. ಇದು ಅಷ್ಟೇ, ಅದ್ರ ತಂಗಿ ಸರ್. ಇದನ್ನ ತೆಗೆದು ನಾನು ಇದಕ್ಕೆ ಹಾಕ್ತೆ, ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಹೌದು ಸರ್, ಒಳ್ಳೆ ರಿಸಲ್ಟ್. ಓಕೆ ಓಕೆ. ಇದು ಅಷ್ಟೇ, ಸಚಿನ್ ಸರ್ ಕೊಟ್ಟಿದ್ದು, ಒಳ್ಳೆ ರಿಸಲ್ಟ್ ಐತೆ ಸರ್. ಅಂದ್ರೆ ಅವ್ರ ಹತ್ರನೂ ಪಾಲಳ್ಳಿ ಚೀನಿ ಅವಾಗ ಉಂಟಲ್ವಾ, ಹಂಗಾಗಿ ಅದು ಮೋಜಲ್ ಲೈನ್ ಅಂತಾನೆ ಹೇಳಿ. ಅದರಲ್ಲಿ ಮಜಾವಲ್ ಸರ್, ಒಳ್ಳೆ ಲೈನ್. ಸಚಿನ್ ಅವರು ಕೊಟ್ಟಿರೋದು? ಹೌದು ಸರ್, ಸಚಿನ್ ಸರ್ ಹತ್ರ, ಚಿಕ್ಕಮಂಗ್ಳೂರು ಸರ್, ಸಚಿನ್. ಬಟ್ ಒಳ್ಳೆ ಹಾಕಿ ಸರ್, ರಿಸಲ್ಟ್ ಚೆನ್ನಾಗಿ ಬಿಡ್ತಾ ಇದೀನಿ ಸರ್. ಈಗ ಮತ್ತೆ ತಿರ್ಗಿ ಆಡ್ತೈತೆ. ಅದು ಚೀನಿನೇ ಬಂದಿದೆ ಸರ್? ಚೀನಿನೇ. ಓಕೆ, ಈ ಕಡೆ ತೋರಿಸ್ಕೊಳ್ಳಿ. ಇದು ಮೋಜಲ್ ಲೈನ್ ಅಂತಾನೆ ಬರುತ್ತೆ ಸರ್ ಇದರಲ್ಲಿ, ಮಜಾವಲ್ ಲೈನ್. ಹೌದು. ಓಕೆ ಓಕೆ. ಫೀಮೇಲ್ ತೋರಿಸಿ. ಇದು ಫಸ್ಟ್ ಇದ್ರ ಅಕ್ಕನ್ ತೋರಿಸ್ತೆ ಸರ್. ಸೇಮ್ ಇತ್ತಲ್ಲ, ಸೇಮ್ ಎರಡು ಟ್ವಿನ್ಸ್ ಥರನೇ ಬಂದ್ಬಿಟ್ಟೈತೆ ಸರ್. ಅದೇ ತಂದೆ ತಾಯಿ ಸರ್ ಇದು. ಅದು ದೊಡ್ಡ ಚೀನಿಗಂಡು ತೋರಿಸಿದ್ರಲ್ಲ, ಅದರಲ್ಲೇ ಮಾಡಿಸಿರೋ ಅದನ್ನು ಮಾಡಿಸಿ ಇಟ್ಕೊಂಡಿವಿ ಸರ್. ಓಕೆ ಓಕೆ. ಬಾಜಿ ಒಳ್ಳೆ ಬಾಜಿ ಸರ್ ಈ ಬ್ರೀಡು. ಏಟು ತುಂಬಾ ಒಳ್ಳೆ ಬಾಜಿ ಸರ್. ಸೌಂಡ್ ಎದೆ ಎತ್ತಿದ್ರೆ 6. ಈಗ ಈ ಜೊತೆ ಮಾಡಿದಿರ ಒಳ್ಳೆ ಸೆಟ್ ಆಗಿದೆ, ಜೊತೆ ಸೆಟ್ ಆಗಿದೆ ಸರ್. ಯಾಕೆಂದ್ರೆ ಹಿಂದೆ ಒಂದು ಪಟ್ಟ ಬಿಟ್ಟಿದ್ದೀನಿ, ನನ್ನ ಹತ್ರ ಆಲ್ರೆಡಿ ಒಂದು 2 ವರ್ಷ ಆಯ್ತು ಸರ್. 1.5 ವರ್ಷ ಮೇಲೆ ಆಯ್ತು. ಓಕೆ ಓಕೆ. ಈಗೊಂದು ಚಿರಾವಲ್ ಗಂಡು ಸರ್. ಇದು ಪೊಮರಿಯನ್ ಲೈನ್ ಅಂತ, ತುಂಬಾ ಒಳ್ಳೆ ಅಕ್ಕಿ ಸರ್. ಇದು ದಿಲೀಪ್ ಅವ್ರ ಮಾರ್ಕೆಟ್ ಅಲ್ಲಿ ತಗೊಂಡಿದ್ದೀನಿ, ಮಾರ್ಕೆಟ್ ಅಲ್ಲಿ. ಹೌದು. ಈ ಹೆಣ್ಗೂ ಇದಕ್ಕೂ ಸೆಟ್ ಆಗಿ ಆಲ್ಮೋಸ್ಟ್ ಎಲ್ಲ ಮಾರ್ಕೆಟ್ ಎಲ್ಲ ಅಕ್ಕಿಗಳು ಮಾಡಿರೋದ. ಅಂದ್ರೆ ಸರ್ ಏನ್ ಮಾಡ್ತೀರಾ ಸರ್, ಇವಾಗ ಅಲ್ಲಿ ಹೋದಾಗ ನಮ್ ಕಾಯಿ ಅಕ್ಕಿ ಸಿಗ್ತಾ, ಅದಕ್ಕೆ ನಾವು ಜೊತೆ ಮಾಡೋಷ್ಟು ನಮ್ಮ ಹತ್ರ ಒಂದು ಅಕ್ಕಿ ಇದೆ ಅಂದ್ರೆ ತಗೊಂಡ್ಬಂದ್ಬಿಟ್ಟು ಮಾಡೋದು. ರಿಸಲ್ಟ್ ಹೆಂಗಿದೆ ಅವನ? ತುಂಬಾ ಒಳ್ಳೆ ಅಕ್ಕಿ ಸರ್. ಇದು ನನ್ನ ಹತ್ರ ಬಂದು 4 ವರ್ಷ ಆಯ್ತು. ಗಂಡು? ಗಂಡು. ಒಳ್ಳೆ ಅಕ್ಕಿ ಸರ್, ಒಳ್ಳೆ ಅಕ್ಕಿ, ಒಳ್ಳೆ ರಿಸಲ್ಟ್ ಇದೆ. ಒಳ್ಳೆ ರಿಸಲ್ಟ್ ಇದೆ ಸರ್. ಸರ್ ಪೊಮರಿಯನಲ್ಲಿ ತೋರಿಸಿದ್ನಲ್ಲ ಸರ್ ಹಿಂದೆ, ಒಂದು ತಿರಾವಲ್ 2 ವರ್ಷ ಹಿಂದೆ ಕಳೆದೋಗಿ ಸಿಕ್ತು ಅಂತ ತಿರಾವಲ್, ಅದು ಇದೇ ಜೊತೆ ಇದೆ ಸರ್. ಇದೇ ಜೊತೆ ಬಂದಿರೋದು ಪಟ ಸರ್. ಸರ್ ಆಮೇಲೆ ಪೊಮರಿಯನ್ ಅಂತೀರಾ, ಪೊಮರಿಯನ್ ಪಟಗಳ ಫೆಸಿಲಿಟಿ ಏನು ಅಂದ್ರೆ ಆಡೋದ್ರಲ್ಲಿ? ಸರ್ ಏನಂದ್ರೆ ಇದರಲ್ಲಿ ಖುಷಿ ಪೊಮರಿಯನ್ ಅಂದ್ರೆ ಸೈಲೆಂಟ್ ಸರ್. ದಾಬಡಿ ಒಳಗಡೆ ಬಿಟ್ರೆ ಕಾಮ್ ಆಗಿರುತ್ತೆ, ಆರಾಮಾಗಿರುತ್ತೆ. ಸುಮ್ಮನೆ ಇದ್ ಮಾಡೋದು ಆತರ ಏನು ಸೈಲೆಂಟ್ ಆಗಿರುತ್ತೆ. ಈಗ ಸೇಮ್ ಸರ್ ಏನಂದ್ರೆ ದೊಡ್ಡವರು ನೇಮ್ ಮಾಡ್ಕೊಂಡು ಹೋಗೋರು, ನಮ್ಗೆ ಅಷ್ಟೇ ಐಡಿಯಾಸ್ ಇಲ್ಲ ಅದ್ರ ಬಗ್ಗೆ. ಆ ಲೈನ್ ಹೇಳಿರ್ತಾರೆ, ಹಂಗಾಗಿ ಗೊತ್ತು ನಮ್ಗೆ. ಓಕೆ ಓಕೆ. ನಾವು ಮಾಡಿದ್ರೆ ಲೈನ್ ಬಗ್ಗೆ ಮಾತಾಡ್ತೀವಿ. ಪೊಮರಿಯನ್ ಅಲ್ಲ? ಹೌದು ಹೌದು. ಅದಕ್ಕೆ ತರಿಸ್ಕೊಡಿ. ಆ ಕಡೆ ತರಿಸಿ ಬಿಡಿ. ಹೆಣ್ಣು ಫೀಮೇಲ್. ಇದು ಅಷ್ಟೇ ಸರ್, 2 ಗಂಡಿಗೆ ಸೆಟ್ ಆಗಿದೆ. ಇದು ಹೆಣ್ಣು? ಹಾಂ ಸರ್, ಸಿಡ್ಲಿಂಗ್ ಅವ್ರು ಸರ್. ಹಾಂ ಓಕೆ. ಆ ಕಡೆ ತರಿಸ್ಕೊಡಿ. ಹೈಸ್ ತರಿಸಿ. ಬಿಡಿ. ಓಕೆ.